ನಮಸ್ಕಾರ ಕರುನಾಡು, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರ ಅಂತ ಅಂದ್ಕೊಂಡಿದ್ದೀನಿ. ನಾನಂತೂ ಸಖತ್ತಾಗಿದ್ದೀನಿ. ಇವತ್ತು ನಾನು ನಿಮಗೆ ಎಕ್ಸ್ಪ್ಲೋರ್ ಮಾಡೋಕ್ಕೆ ಹೋಗ್ತಾ ಇರುವಂಥ ಪ್ಲೇಸು ನೋಡ್ಕೊಂಬಿಡಿ. ನಮ್ಮ ಕರ್ನಾಟಕದ ಗೋಕರ್ಣದಲ್ಲಿರುವ ಓಮ್ ಬೀಚನ್ನು ಎಕ್ಸ್ಪ್ಲೋರ್ ಮಾಡೋದಕ್ಕೆ ಹೋಗ್ತಾ ಇದ್ದೀನಿ ಗುರು. ಈ ಒಂದು ಬೀಚು ಓಮ್ ಆಕಾರದಲ್ಲಿದೆ ಅಂತೆ, ಅದಕ್ಕೆ ಇದನ್ನು ಓಮ್ ಬೀಚ್ ಅಂತ ಕರೀತಾರಂತೆ. ಏನು ಕತೆ ಇದ್ರದ್ದು ನೋಡ್ಕೊಂಬರೋಣ ಬನ್ನಿ ಗುರು. ಇವಾಗ ಅಲ್ಲಿಂದ ನೇರವಾಗಿ ಕುಡ್ಲೆ ಬೀಚ್ ಕಡೆಗೆ ಬಂದಿದ್ದೀನಿ. ನೋಡಿ ವ್ಯೂ ಹೇಗಿದೆ ಕುಡ್ಲೆ ಬೀಚ್ದು, ಸಖತ್ತಾಗಿದೆಯಲ್ಲ. ಆಹಾ, ನೀಟಾಗಿ ಅದಕ್ಕಿಂತ ಮಸ್ತಾಗಿದೆ ಅಂತ ಅನಿಸುತ್ತೆ ನನಗಂತೂ. ನೀನೇ ನನ್ನೆಲ್ಲ ನಾಳೆ ನಿನ್ನನ್ನು ನಾ ಕಂಡ ವೇಳೆ. ಗುರು, ಈ ಬೀಚಲ್ಲಿ ಫಾರಿನರ್ಸು ಜಾಸ್ತಿ ಬರ್ತಾರಂತೆ. ಅಂದರೆ ಫಾರಿನರ್ಸು ಜಾಸ್ತಿ ಬಂದು ಇಲ್ಲಿ ಟೈಮ್ನ ಸ್ಪೆಂಡ್ ಮಾಡೋದು, ಅವರ ಒಂದು ಎಂಜಾಯ್ಮೆಂಟ್ ಮಾಡೋವಂಥ ಪ್ಲೇಸ್ ಇದು. ಫಾರಿನರ್ಸು, ಇಂಡಿಯನ್ಸು ಜಾಸ್ತಿ ಬರೋದಿಲ್ಲ ಅಂತ ಹೇಳ್ತಾರೆ. ನನಗಂತೂ ಅಷ್ಟು ಸರಿಯಾಗಿ ಗೊತ್ತಿಲ್ಲ, ಇರ್ಬೋದೇನೋ. ಯಾಕಂದರೆ ಇಲ್ಲಿ ಬರೀ ಫಾರಿನರ್ಸೇ ಕಾಣ್ತಾ ಇದ್ದಾರೆ ನನಗೂ ಕೂಡ ಆಗ್ಲಿಂದ. ಇಲ್ಲಿವರೆಗೂ ಬರಬೇಕಾದ್ರೆ ಏನಿಲ್ಲ ಅಂದರೂ ಒಂದು 15ರಿಂದ 20 ಜನ ಫಾರಿನರ್ಸು ಮೀಟಾಗಿದ್ರು, ಹೋದರು. ಇವಾಗ ಇಲ್ಲಿ ನೋಡ್ಬೇಕು, ಅಲ್ಲಿ ಹೋದ್ಮೇಲೆ ಎಷ್ಟು ಜನ ಇದ್ದಾರೆ ಅದ್ರ ಮೇಲೆ ಗೊತ್ತಾಗುತ್ತೆ ಇಲ್ಲಿ ಫಾರಿನರ್ಸ್ ಬರ್ತಾರಾ ಇಲ್ವಾ ಅಂತ. ನೀನೇ ನನ್ನೆಲ್ಲ ನಾಳೆ, ಅಯ್ಯೋ ಅಯ್ಯೋ ಏನಿದು ಏನು ಅರ್ಥವಾಗದು. ಅವ್ವವ್ವಾ ಭೂಮಿನೇ ಕೇಳೋ ಹಾಗೆ. ನೋಡಿದ್ರಲ್ಲ ಗಾಯ್ಸ್, ಇದನ್ನ ಕುಡ್ಲೆ ಬೀಚ್ ಅಂತಾರೆ. ಈ ಬೀಚಲ್ಲಿ ಆರಾಮಾಗಿ ಎಂಜಾಯ್ ಮಾಡ್ಬೋದು. ಜನ ಜಾಸ್ತಿ ಇರಲ್ಲ, ನಿಮ್ಗೆ ಯಾವುದೇ ರೀತಿಯಾಗಿರುವಂಥ ಪ್ರೈವೇಸಿಗೆ ತೊಂದರೆ ಆಗಲ್ಲ. ಪ್ರೈವೇಸಿ ಮೀನ್ಸ್ ಜನ ಕಡಿಮೆ ಇರ್ತಾರೆ ಅಂತ, ಅಡ್ಡಡ್ಡ ಕಾಲಲ್ಲಿ ಯಾರೂ ಬರಲ್ಲ ಅಂತ ಬಂದು ಎಂಜಾಯ್ಮೆಂಟ್ ಮಾಡ್ಬೋದು. ನಿಮ್ಮ ಓನ್ ಟೈಮನ್ನು ಇಲ್ಲಿ ನೀವು ಸ್ಪೆಂಡ್ ಮಾಡ್ಬೋದು ಅಂತ ಅನ್ಕೋತೀನಿ. ಕೇದಿಗೆ ಗರಿಯಂಥ ನಿನ್ನ ನೋಟ ನನಗೇನು ಅಂದಂತೆ ಅನುಮಾನ. ಕಣ್ಣಿಂದಲೇ ಸತ್ತಿಲ್ಲದೆ ಮುದ್ದಾದ ಕರೆ ಬಂದಿದೆ ನಿನ್ನಿಂದ. ಗಾಯ್ಸ್, ಇವಾಗ ನಾನು ಓಮ್ ಬೀಚ್ ಕಡೆ ಹೋಗ್ತಾ ಇದ್ದೀನಿ. ಓಮ್ ಬೀಚ್ಗೆ ಹೋಗೋ ದಾರಿ ನೋಡಿ ಹೇಗಿದೆ, ನಡ್ಕೊ ಓಡಾಡ್ತಾ ಇದ್ದೀನಿ ಗುರು. ಇಲ್ಲಿ ಗೋಕರ್ಣದಲ್ಲಿ ತುಂಬಾ ಕಷ್ಟ ಇದೆ. ವೆಹಿಕಲ್ ಇಲ್ಲ ನಿಮ್ಮ ಹತ್ರ ಅಂದರೆ, ವೆಹಿಕಲ್ ಇದ್ದರೆ ಮಾತ್ರ ಈ ಕಡೆ ಎಲ್ಲ ಓಡಾಡಿ. ನನ್ನ ಎಕ್ಸ್ಪೀರಿಯೆನ್ಸ್ ಹೇಳ್ತಾ ಇದ್ದೀನಿ. ಅಥವಾ ಯಾವುದಾದ್ರೂ ವೆಹಿಕಲ್ನ ರೆಂಟಿಗೆ ತೊಗೊಂಡು ಓಡಾಡಿ. ನಾನು ಇಲ್ಲೇ ಹತ್ತತ್ರ 1 ಕಿಲೋಮೀಟ್ರ್ ಅಂತ ಬಂದೆ. ನನಗೆ ಹೆಂಗೆ ಗೊತ್ತು 1 ಕಿಲೋಮೀಟ್ರು ಈ ಥರ ಟ್ರೆಕ್ ಮಾಡಬೇಕು ಅಂತ. ಸೊ ಗಾಯ್ಸ್, ಇವಾಗ ರೀಚ್ ಆಗಿದ್ದೀನಿ ಓಮ್ ಬೀಚ್ನ. ಇಲ್ಲಿಂದ ನೋಡಿ ವ್ಯೂ ಹೇಗಿದೆ, ಇಲ್ಲಿಂದ ಸಖತ್ತಾಗಿ ಕಾಣಿಸ್ತಾ ಇದೆ. ಗುರು, ಗೋಕರ್ಣಕ್ಕೆ ಬಂದ ಪ್ರತಿಯೊಬ್ಬ ವ್ಯಕ್ತಿ ಕೂಡ ಈ ಒಂದು ಬೀಚ್ಗೆ 100% ವಿಸಿಟ್ ಮಾಡೇ ಮಾಡ್ತಾನೆ ಅಂಥ ಬೀಚ್ ಇದು ಓಮ್ ಬೀಚು. ನೋಡಿ ಹೇಗಿದೆ, ಹಿಂದ್ಗಡೆಯಿಂದ ಸೂರ್ಯ ಇದ್ದಾನೆ, ಅಷ್ಟು ಚೆನ್ನಾಗಿ ಕಾಣಿಸಲ್ಲ. ಇನ್ನು ಇದನ್ನು ಓಮ್ ಬೀಚ್ ಅಂತ ಯಾಕೆ ಕರೀತಾರೆ ನಿಮಗೆ 100% ಅದ್ರದ್ದು ಸಾಕ್ಷಿ ಕೊಡ್ತೀನಿ ಬನ್ನಿ. ಸಾಮಾನ್ಯವಾಗಿ ಈ ಬೀಚಲ್ಲಿ ತುಂಬಾ ಜನ ಓಡಾಡ್ತಾರೆ, ತುಂಬಾ ರಹಸ್ಯ ಆಗಿರುವಂಥ ಬೀಚು. ಆದರೆ ಇವತ್ತು ಸೈಲೆಂಟ್ ಆಗಿದೆ, ಯಾವ ಜನ ಕೂಡ ಇಲ್ಲ ಗುರು. ಬೀಕೋ ಅಂತ ಇದೆ. ವೀಕ್ ಡೇಸ್ ಅಲ್ವಾ, ಅದಕ್ಕೆ ಸ್ವಲ್ಪ ಖಾಲಿ ಹೊಡಿತಾ ಇದೆ ಅಂತ ಅನ್ಕೋತೀನಿ. ವೀಕೆಂಡಲ್ಲಿ ಮಾತ್ರ ಇದು ಸಖತ್ತಾಗಿ ತುಂಬಿಕೊಂಡಿರುತ್ತೆ. ಇದನ್ನು ಓಮ್ ಬೀಚ್ ಅಂತ ಕರೆಯೋದಕ್ಕೆ ಮುಖ್ಯ ಕಾರಣ ಅಂದರೆ ನೋಡಿ, ಅಲ್ಲಿಂದ ಹೀಗೆ ಬಂದು ಮತ್ತೆ ಹೀಗೆ ನಡು ಹೋಗಿದೆ ಬೀಚು. ಹೀಗೆ ನಡು ಹೋಗಿ ಮತ್ತೆ ಹೀಗೆ ಹೋಗಿದೆ. ಅಂದರೆ ಓಮ್ ಆಕಾರದಲ್ಲಿ ಇರೋದ್ರಿಂದ ಇದಕ್ಕೆ ಓಮ್ ಬೀಚ್ ಅಂತ ಕರೀತಾರೆ. ಅದನ್ನು ತೋರಿಸ್ತೀನಿ, ನೋಡ್ಕೊಂಬನ್ನಿ. ಅಲ್ಲಿಂದ ಬಂದಿದೆ ಬೀಚ್, ಈ ರೀತಿ ಬಂದು ಮತ್ತೆ ಹೀಗೆ ಹೋಗಿದೆ. ಮತ್ತು ಈಗ ಬಂದು
ಮತ್ತು ಅಲ್ಲಿಂದ ಹಿಂಗೆ ಬಂದು ಮತ್ತೆ ಹೀಗೆ ಹೋಗಿದೆ. ಅದಕ್ಕೆ ಇದನ್ನು ಓಮ್ ಬೀಚ್ ಅಂತ ಕರೀತಾರೆ. ನೀ ಬರೋ ದಾರಿಯ ಕಾಯುತ್ತಾ ಕುಳಿತರೆ ಹಗಲಿಗೂ ರಾತ್ರಿಗೂ ಯಾಕು ಸಂಶಯ. ನಿನ್ನ ಈ ಹೆಸರನು ಮೇಲಗೆ ಕರೆದರೆ ಗಾಳಿಗೂ ನಾಚಿಕೆ. ಓಮ್ ಬೀಚ್ನ ವ್ಯೂ ಇನ್ನೂ ಚೆನ್ನಾಗಿ ತೋರಿಸ್ಬೇಕು ಅಂತ ಹೇಳ್ಬಿಟ್ಟು ಈ ಥರ ಬಂಡೆ ಮೇಲೆ ನಿಂತ್ಕೊಂಡಿದ್ದೀನಿ. ಇಲ್ಲಿಂದ ಯಾವ ರೀತಿ ಕಾಣಿಸ್ತಾ ಇದೆ ಅಂತ ಕಮೆಂಟ್ ಬಾಕ್ಸಲ್ಲಿ ಹೇಳಿ. ಇದೆಲ್ಲ ಹಡಗುಗಳನ್ನು ಒಳಗಡೆ ತಗೋ ಹೋಗ್ತಾರೆ, ಬಾಡಿಗೆ ಇರುತ್ತೆ. ಅಷ್ಟು ದುಡ್ಡನ್ನ ಕೊಟ್ಟರೆ ಸಮುದ್ರನೆಲ್ಲ ಸುತ್ತಾಡ್ಸ್ಕೊ ಬರ್ತಾರೆ ನಮ್ಮನ್ನು. ಇವಾಗ ಜನ ಯಾರೂ ಇಲ್ಲ, ಇಲ್ಲಿ ದಂಡೆಯಲ್ಲಿ ನಿಂತ್ಕೊಂಡಿದೆ ಅಷ್ಟೇ. ಯಾರಾದರೂ ಬಂದರೆ ಅಮೌಂಟ್ ತೊಗೊಂಡು ಅವ್ರನ್ನ ಒಳಗಡೆ ಕರ್ಕೋಗಿ ಸುತ್ತಾಡಿಸ್ಕೊಂಡು ಬರ್ತಾರೆ. ನೋಡಿ, ಹನುಮ ಧ್ವಜ ಹಾರಾಡ್ತಾ ಇದೆ ಹಡಗು ಮೇಲೆ. ಅಲ್ಲಿ ಕರ್ನಾಟಕ ಧ್ವಜ. ಈ ಕಡೆ ಮೀನು ಹಿಡಿತಾ ಇದ್ದಾರಾ, ಏನು ಮಾಡ್ತಾ ಇದ್ದಾರೆ ಇವರು? ಹಾಂ, ಮೀನು ಹಿಡಿತಾ ಇದ್ದಾರೆ ನೋಡಿ. ಇಷ್ಟು ಹೈಟ್ ಇದೆ ಗುರು ಬಂಡೆ. ಈ ಹೈಟ್ಗೂ ಕೂಡ ನೀರು ಬಂದು ಬೀಳುತ್ತೆ ನೋಡಿ. ಇಲ್ಲಿವರೆಗೂ ಬಿದ್ದಿದೆ ನೀರು. ಈ ಹೈಟಲ್ಲಿ ನೀರು ಬೀಳುತ್ತೆ ಅಂದರೆ ಎಷ್ಟು ರಭಸವಾಗಿ ಬರುತ್ತೆ ಆ ಒಂದು ವೇವ್ಸು. ಮತ್ತು ಮುಂದ್ಗಡೆ ಬಂಡೆ ಇದೆ, ಬಂಡೆ ಇದ್ದರೂ ಕೂಡ ಅಷ್ಟು ಸ್ಪೀಡಲ್ಲಿ ಬರುತ್ತಾ ಅಲೆಗಳು, ಏನೋ ಗೊತ್ತಿಲ್ಲ ಗುರು ನನಗಂತೂ. ನೀರು ಮಾತ್ರ ಇಲ್ಲಿವರೆಗೂ ಬಂದು ಬೀಳುತ್ತೆ. ಇವಾಗ ಜಸ್ಟ್ ಬಂದು ಬಿದ್ದಿದ್ದು. ಆ ಕಡೆ ಬೀಚೆಲ್ಲ ನೋಡಿದ್ರಿ, ಈ ಕಡೆ ನೋಡಿ ಚೂಪು ಚೂಪಾದ ಕಲ್ಲುಗಳು. ನೀರು ಬಂದು ರಭಸವಾಗಿ ಕಲ್ಲುಗಳಿಗೆ ಬಡಿದಾಗ ಅದರ ಮೇಲಿಂದ ನೀರು ಬಂದು ಬಡ್ದು ಮೊದಲೇ ಉಪ್ಪಿರುವಂಥ ನೀರು ಅದು ರಭಸವಾಗಿ ಫೋರ್ಸ್ಫುಲಿ ಬಂದು ಬಡಿದಾಗ ಅದು ಕಲ್ಲುಗಳು ಚೂಪಾಗುತ್ತೆ ನೀರಿನ ಒಂದು ರಭಸಕ್ಕೆ. ಆ ರೀತಿ ಚೂಪಾದಂಥ ಕಲ್ಲುಗಳು ಡೇಂಜರ್ ಝೋನ್ ಅಂತ ಹಾಕಿದ್ದಾರೆ ನೋಡಿ. ಅಲ್ಲೆಲ್ಲ ಹೋಗಬಾರ್ದು ಅಂತ. ಅದಕ್ಕೆ ಇಲ್ಲಿಂದಾನೇ ನಿಂತ್ಕೊಂಡು ವಿಡಿಯೋ ಮಾಡ್ತಾಯಿದ್ದೀನಿ. ನೀವು ನೋಡಿದ್ರಲ್ಲ, ಇದು ಓಮ್ ಬೀಚ್ನ ಕತೆ. ಐ ಹೋಪ್ ಈ ಲಾಗ್ ನಿಮಗೆ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ಲಾಗ್ ಇಷ್ಟ ಆದರೆ ಶೇರ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ. ಮತ್ತು ನಿಮಗೋಸ್ಕರ ಒಳ್ಳೊಳ್ಳೆ ಲಾಗ್ಸನ್ನು ತೊಗೊಬರ್ತೀನಿ. ಅಲ್ಲಿವರೆಗೂ ಕಾಯ್ತಾ ಇರಿ. ಟೇಕ್ ಕೇರ್, ಬಾಯ್ ಬಾಯ್. ರೀಚ್ ಆಗಿದ್ದೀನಿ ಕುಮಟಾನ. ಇವಾಗ ರೂಮ್ಗೆ ಹೋಗಬೇಕು. ಊಟ ಎಲ್ಲ ಮಾಡಿಯೇ ಹೋಗಬೇಕು. ಯಾಕಂದರೆ ಟೈಮ್ ಆಗಿದೆ, 7 ಗಂಟೆ ಆಗಿದೆ. ಅದಕ್ಕೆ ಮತ್ತೆ ನಿಮಗೆ ನಾಳಿನ ಲಾಗಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಕಾಯ್ತಾ ಇರಿ.